ಕಾಂಗ್ರೆಸ್ ಕೂಡ ಪಟ್ಟಿಯನ್ನು ಫೈನಲ್ ಮಾಡೋಕ್ಕೆ ಒದ್ದಾಡ್ತಾ ಇದೆ. 3 ಸೀಟ್ ಆಗಿಲ್ಲ, ಕೋಲಾರದಂತೂ ಆಗೇ ಇಲ್ಲ. ಈಗೇನೋ ನಾಳೆ ಮಾಡ್ತಾರಂತೆ, ಮಾಡ್ಕೊಳ್ಳಿ. ಈ ಮಧ್ಯೆ ಅಲ್ಲಿ ಕಾರ್ಯಾಧ್ಯಕ್ಷರನ್ನೆಲ್ಲ ಬದಲಾಯಿಸಿಕೊಂಡಿದ್ದಾರೆ. ಮುಸ್ಲಿಂ ಕೋಟಾಗೆ ತನ್ವೀರ್ ಸೇಠ್ ಅಂತೆ, ಲಿಂಗಾಯತರ ಕೋಟಾಗೆ ವಿನಯ್ ಕುಲಕರ್ಣಿ, ಒಕ್ಕಲಿಗ ಕೋಟಾಗೆ ಜೆ ಚಂದ್ರಶೇಖರ್, ಒಬಿಸಿ ಕೋಟಾಗೆ ಮಂಜುನಾಥ್ ಭಂಡಾರಿ, ದಲಿತ ಕೋಟಾಗೆ ರಾಯಚೂರಿನ ವಸಂತಕುಮಾರ್ ಅನ್ನೋರು ನೇಮಕ ಮಾಡಿಕೊಂಡಿದ್ದಾರೆ. ಫೇರ್ ರಾಜ್ಯ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ವಿನಯ್ ಕುಮಾರ್ ಸೊರಕೆ, ಉಪಾಧ್ಯಕ್ಷರಾಗಿ ಹನುಮಂತಯ್ಯ ಮತ್ತು ರಿಜ್ವಾನ್ ಅರ್ಷದನ್ನ ನೇಮಕ ಮಾಡಿ ಆದೇಶ ಹೊರಡಿಸಿದ್ದಾರೆ. ಬರ ಪರಿಹಾರ ರಾಜಕೀಯ ಈಗ ಜೋರಾಗ್ತಾ ಇದೆ. ಲೋಕಸಭೆ ಚುನಾವಣೆಯಲ್ಲಿ ಈಗ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ರಿಟ್ ಪಿಟಿಷನ್ ಹಾಕಿದೆ. ಬಟ್ ರಜೆ ಇದೆ ಈಗ ಸದ್ಯಕ್ಕೆ, ಹಾಗಾಗಿ ಮುಂದಿನ ವಾರ ವಿಚಾರಣೆಗೆ ಬರುತ್ತೆ ಅಂತಿದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ಹೆಚ್ಚಿನ ಸೀಟ್ ಬಂದಿಲ್ಲ ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ನೈತಿಕ ರಾಜೀನಾಮೆ ಕೊಡಬೇಕಾಗತ್ತೆ, ಹೊಣೆ ಹೊರಬೇಕಾಗತ್ತೆ ಅಂತೆಲ್ಲ ಮಾತನಾಡಿದ್ದಾರೆ ಯಾರು ಗುಬ್ಬಿ ಶ್ರೀನಿವಾಸ್ ಅವರು. ಹಾಗಾಗಿ ಈಗ ಅದು ಚರ್ಚೆಗೆ ಕಾರಣವಾಗಿದೆ. ನಮ್ಮ ಸರ್ಕಾರ ಏನಾದರೂ ಹೆಚ್ಚಿನ ಸೀಟ ಲೋಕಸಭೆಯಲ್ಲಿ ನಾವು ಗಳಿಸಲಿಲ್ಲ ಅಂತಂದ್ರೆ ನೈತಿಕ ಹೊಣೆ ಮತ್ತು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕಾಗುತ್ತೆ. ಆ ಒಂದು ಕಾರಣಕ್ಕೆ ಅತ್ಯಂತ ಪ್ರಾಮಾಣಿಕವಾಗಿ ಬಡವರ ಪರ, ಶೋಷಿತರ ಪರ ಕೆಲಸ ಮಾಡ್ತಕ್ಕಂಥ ಸಿದ್ದರಾಮಯ್ಯನವ್ರನ್ನ ಉಳಿಸ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗುತ್ತೆ. ಗುಬ್ಬಿ ಶ್ರೀನಿವಾಸ್ ಅವರು ಹೇಳಿದ್ದಾರೆ, ಕಾಂಗ್ರೆಸ್ ಗೆದ್ದಿಲ್ಲ ಅಂದ್ರೆ ಸಿಎಂ ಬದಲಾಗ್ತಾರೆ ಅಂತ ಹೇಳಿದ್ದಾರೆ. ಯಾವ ಕಾಂಟೆಕ್ಸ್ಟ್ ನಲ್ಲಿ ಹೇಳಿದ್ದಾರೆ ಅಂತ ಗೊತ್ತಿಲ್ಲ ನನಗೆ. ಆ ಕಾಂಟೆಕ್ಸ್ಟ್ ತಿಳ್ಕೊಂಡು ಮಾತಾಡ್ತೀನಿ. ಅಲ್ಲ, ಅವರು ಇಳಿಯುವುದು ಖಚಿತ ಅಷ್ಟೇ. ಯಾಕಂದ್ರೆ ಗುಜರಾತ್ದಲ್ಲಿ, ಮಧ್ಯಪ್ರದೇಶದಲ್ಲಿ ಸುಪ್ರೀಂ ಕೋರ್ಟ್ಗೆ ರಾಜ್ಯ ಅರ್ಜಿ ಹಾಕೋದು ತಪ್ಪಿಲ್ಲ. ತನ್ನ ಹಕ್ಕಿನ ಸ್ಥಾಪನೆಯ ಮೇಲೆ ಅದು ಅರ್ಜಿಯನ್ನು ಹಾಕಿದೆ. ಸುಪ್ರೀಂ ಕೋರ್ಟ್ ವಿಲ್ ಹ್ಯಾವ್ ಟು ಹಿಯರ್ ಇಟ್. ನಾವು ಅನ್ಯಾಯ ಆಗಿದ್ರೆ ಹೇಳ್ತಾರೆ ಸುಪ್ರೀಂ ಕೋರ್ಟಲ್ಲಿ ಒಂದು ಕಡೆ. ಇನ್ನೊಂದು ಕಡೆ ನಾಳೆ ಒಂದು ಪ್ರಶ್ನೆ ಬರಬಹುದು, ಈ ರೀತಿಯ ಪ್ರಕರಣಗಳಿಗೆ ಸುಪ್ರೀಂ ಕೋರ್ಟ್ ಮಧ್ಯ ಪ್ರವೇಶಿಸ್ಬೋದಾ ಅನ್ನೋದು. ನೋಡೋಣ ಈಗ ಡಾಟಾ ಯಾರು ಏನು ಕೊಡ್ತಾರೆ ಅಂತ. ನಮ್ಮವ್ರು ಡಾಟಾ ಕೊಡ್ತಿದ್ದಿದ್ದು ಸರಿನೋ, ಈಗ ಅವ್ರು ಸಪ್ಲೈ ಮಾಡೋ ಡಾಟಾ ಸರಿನೋ ಗೊತ್ತಾಗ ಸುಪ್ರೀಂ ಕೋರ್ಟಲ್ಲಿ ವಿ ವಿಲ್ ಸಿ. ಇನ್ನು ಅತ್ತ ಶ್ರೀನಿವಾಸ್ ಹೇಳ್ತಿರೋದು, ಶ್ರೀನಿವಾಸ್ಗೆ ಇನ್ಫಾರ್ಮೇಶನ್ ಬಂದಿದೆ ಅಂದರೆ ಅವ್ರು ದೊಡ್ಡ ಲೀಡ್ರೇ ನನ್ನ ಪ್ರಕಾರದಲ್ಲಿ. ಸುಮ್ಮನೆ ಎಮೋಷನಲ್ ಆಗಿ ತುಂಬ ದೊಡ್ಡ ಲೀಡ್ರೇ ಅವರು. ಆ ಲೆವೆಲಿನ ಇನ್ಫಾರ್ಮೇಷನ್ ಅವ್ರಿಗೆ ಇಲ್ಲಿಗೆ ಬಂದ್ಬಿಟ್ಟಿದೆ, ಗುಬ್ಬಿ ಲೆವೆಲ್ಗೆ ಬಂದಿದೆ ಅಂದರೆ ಹಿ ಮಸ್ಟ್ ಬಿ ಎ ವೆರಿ ಟಾಲ್ ಲೀಡರ್ ಅವರು. ಸುಮ್ಮನೆ ಜನರನ್ನು ಎಬ್ಸಕ್ಕೆ ಹೇಳೋವಂಥ ಸ್ಟೇಟ್ಮೆಂಟ್ಗಳಿದು ಅಷ್ಟು ಸುಲಭ ಅಲ್ಲ ಆ ತೀರ್ಮಾನಗಳೆಲ್ಲ. ಕಾಂಗ್ರೆಸ್ನಲ್ಲಿ ವಯನಾಡಿನಲ್ಲಿ ರಾಹುಲ್ ವಿರುದ್ಧ ಮುಸ್ಲಿಂ ಮುಖಂಡ ಯಾರೋ ಎ.ಬಿ. ಅಬ್ದುಲ್ಲಾ ಕುಟ್ಟಿ ಅಂತ ಅವ್ರನ್ನ ಇಳಿಸೋಣ ಅಂತ BJP ಪ್ಲಾನ್ ಮಾಡಿದೆಯಂತೆ. ಆಲ್ ರೈಟ್. ಲೋಕಸಭೆ ಚುನಾವಣೆ ಗೆಲ್ಲೋದಕ್ಕೆ ಗ್ಯಾರಂಟಿ ಮಂತ್ರ ಜಪಿಸ್ತಾ ಇದ್ದಾರೆ ಕಾಂಗ್ರೆಸ್ನವರು. ಅವ್ರು ಹೇಳ್ತಾರೆ, ಅದರಲ್ಲೂ ಡಿ ಕೆ ಶಿವಕುಮಾರ್, ನಾವು ಗಂಡಸರನ್ನ ನಂಬಲ್ಲ, ಹೆಂಗಸರನ್ನ ಮಾತ್ರ ನಂಬ್ತೀವಿ ಅಂತ ಆಡಿದ್ದಾರೆ. ಓಕೆ, ಅದಕ್ಕೆ ಹೆಂಗಸರು ಗ್ಯಾರಂಟಿ ಕೊಟ್ಟಿದ್ದೀವಿ, ನೀವಾಗಿದ್ರೆ 2,000 ಸಿಕ್ಕಿದ್ರೆ ಎಣ್ಣೆ ಅಂಗಡಿಗೆ ಹೋಗ್ತಿದ್ರಿ, ಆದರೆ ಹೆಂಗಸರು ಹಂಗಲ್ಲ, ದುಡ್ಡನ್ನು ಮನೆ ನಡೆಸ್ತಾರೆ ಅಂತೆಲ್ಲ ಅವ್ರು ಹೇಳಿದ್ದಾರೆ. BJP ಅವ್ರನ್ನ ನಸುಗುನ್ನಿಕಾಯಿಗಳಿಗೆ CM ಹೋಲಿಸಿ ಸುಳ್ಳು ಅವ್ರ ಮನೆ ದೇವರು ಡ್ಯಾಶ್ BJP ಅವ್ರ ಮನೆ ಹಾಳಾಗಿ ಹೋಗಲಿ ಅಂತೇನೋ ಹೇಳ್ಕೊಂಡಿದ್ದಾರೆ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಸಿದ್ದರಾಮಯ್ಯನವ್ರ ಆರ್ಗ್ಯುಮೆಂಟು. BJP ಪಾರ್ಟಿ ಹಾಳಾಗಲಿ ಅಂತ ಹೇಳೋದು ನಿಮ್ಮ ರಾಜಕಾರಣ. BJP ಅವರ ಮನೆ ಯಾಕೆ ಹಾಳಾಗಬೇಕು? ಅದಕ್ಕೂ ವೈಯಕ್ತಿಕ. ಹಾಗಾದ್ರೆ ಈಗ ನಾಳೆ ಕಾಂಗ್ರೆಸ್ ತಪ್ಪು ಮಾಡಿದ್ರೆ ಏನಾದ್ರೂ ಕಾಂಗ್ರೆಸ್ಸಿಗರ ಮನೆಯೆಲ್ಲ ಹಾಳಾಗಿ ಹೋಗಲಿ ಅಂತ ಹೇಳಬೇಕಾ? ವೈಯಕ್ತಿಕವಾಗಿ ಅದ್ಯಾತಕ್ಕೆ ಹೇಳಬೇಕು ಅದನ್ನು? BJP ಅವರ ಮನೆ ಯಾಕೆ ಹಾಳಾಗಿ, BJP ಪಾರ್ಟಿ ಹಾಳಾಗ್ಲಿ ಅಂತ ಹೇಳ್ಕೊಳ್ಳೋದು ನಿಮ್ಮ ಇಷ್ಟಪ್ಪ. ಹೌದು, ಈಗ ಮನೆ ಯಾಕೆ ಹಾಳಾಗಬೇಕು? ಏನು ಅವ್ರ ಮನೆಯೆಲ್ಲ ನೀವು ಕಟ್ಕೊಟ್ಟಿದ್ದೀರಾ ಬಂದು? ಹಂಗಾಗಲ್ಲ. ದಟ್ಸ್ ಅ ವೆರಿ ಅನ್ಫೇರ್ ಸ್ಟೇಟ್ಮೆಂಟ್ ಅದು. ಆಲ್ ರೈಟ್, ಸ್ಟಿಲ್ ಗಂಡಸರು ನಂಬಲ್ಲ, ಹೆಂಗಸರು ನಂಬ್ತೀವಿ ಅಂತ. ಈಗ ಗಂಡಸರು ನಿಮ್ಮನ್ನು ನಂಬಲ್ಲ ಅಂದಮೇಲೆ ಗಂಡಸರು ನಿಮ್ಗೆ ಓಟ್ ಯಾಕೆ ಹಾಕ್ಬೇಕು? ಸಹಜವಾಗಿ ಗಂಡಸರು ಕೇಳ್ತಾರೆ. ಈಗ ನಾವು ಭಾಳ ಜನ ನಾವೆಲ್ಲ ನಿಮ್ಮನ್ನು ನಂಬಿಬಿಟ್ಟು ಓಟ್ ಹಾಕ್ಬಿಟ್ವಿ, ನೀವು ಎಣ್ಣೆ ಅಂಗಡಿಗೆ ಹೋಗ್ಬಿಡ್ತೀರಿ ಅಂತ ಹೇಳ್ತಾರೆ ಇವರು. ನಾವು ಓಟ್ ಹಾಕ್ಬಿಟ್ಟು ನೀವು ಸದಾಕಾಲ ಕಾಸು ಹೊಡ್ಕೊಂಡು ಕೂತಿರ್ತೀರಿ ಅಂತ ಹೇಳೋಕ್ಕಾಗತ್ತಾ? ಅದೇಂಗಾಗತ್ತೆ? ಒಂದು. ಎರಡನೇದು, ಗಂಡಸರು ನಂಬೇಡ ಅಂದಿದ್ದೀರಪ್ಪ, ಗಂಡಸರನ್ನು ನಂಬುವ ಹೆಂಗಸರು ಅವ್ರ ಜೊತೆ ಇರ್ತಾರಲ್ಲ ಇನ್ನುವೇ. ನೀವು ಹೇಳ್ಬಿಟ್ಟ ತಕ್ಷಣ ಗಂಡನ ಬಿಟ್ಬಿಟ್ಟು ಈ ಸೈಡಿಗೆ ಬಂದ್ಬಿಡ್ತಾರೆ ಅನ್ಕೊಂಡಿದ್ದೀರೇನೋ? ಯಾರು ಬರಲ್ಲ. ಎಲ್ಲ ಸಿಟಿನಲ್ಲಿ ಏನಾರು ಆಗ್ಬೋದೇನಾ? ಎಸ್. ಇನ್ನು ಲಿಕ್ಕರ್ ಹಗರಣದಲ್ಲಿ ಚಿಕ್ಕಮಗಳೂರು ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ ಟಿಕೆಟ್ ಹಿಂದಿ ಬರಲ್ಲ, ಇಂಗ್ಲೀಷ್ ಬರಲ್ಲ ಅಂತ ಹೇಳ್ಕೊಂಡಿದ್ದಾರಂತೆ. ನಿಮ್ಗೆ ಯಾಕ್ರಿ ಬೇಕು? ಬಾಯಿ ಮುಚ್ಕೊಂಡಿರೋಕ್ಕಾಗಲ್ವೇನ್ರಿ ಜಯಪ್ರಕಾಶ್ ಹೆಗಡೆಗೆ? ನೀವೇನು ಹುಟ್ಟುತ್ತಾ ಡ್ಯಾಡಿ ಅಂದ್ಕೊಂಡೇ ಹುಟ್ಟಿದ್ರೇನ್ರಿ? ಅಮ್ಮ ಅಂತಾನೆ ನಾಲಿಗೆ ಹೊರಳಿಸಿರೋದು ನೀವು. ನಿಮಗೆ ಕಾಮನ್ ಸೆನ್ಸ್ ಬೇಡ ಆ ಮಾತನ್ನು ಆಡಿದ್ರೆ. ನಾನು ಯಾಕಂದರೆ ಕೇಳಿಸ್ಕೊಂಡಿಲ್ಲ ಅದನ್ನು. ಮಾತನಾಡಿದರೆ ಏನಕ್ಕೆ ಬೇಕು? ಏನಕ್ಕೆ ಹಿರಿಮೆ ನಿಮಗೇನೋ ಭಾಳ ಗೊತ್ತು ಅಂತ? ಏನಕ್ಕೆ? ಐ ಥಾಟ್ ಯು ಆರ್ ಅ ವೆರಿ ಕಲ್ಚರ್ಡ್ ಮ್ಯಾನ್ ನಾಟ್ ಟು ಮೇಕ್ ಸಚ್ ಸ್ಟೇಟ್ಮೆಂಟ್ಸನ್ನು. ಇಂಥವಕ್ಕೆಲ್ಲ ಹೋಗಲ್ಲ ಸರ್ ಅಂತ ಅಂದ್ಕೊಂಡಿದ್ದೆ. ಏನು ನಿಮ್ಗೆ ಇಂಗ್ಲೀಷ್ ಬಂದುಬಿಟ್ರೆ ನೀವೇನು ಮೇಲಿಂದ ಇಳಿದ್ಬಿಟ್ರೆ ಆಕ್ಸ್ಫರ್ಡಾ? ಸ್ಟಾಪ್ ದೀಸ್ ರಬ್ಬಿಶ್ಗಳು. ಇನ್ನೊಬ್ಬರ ಮೇಲೆ ಹೇಳಬಾರ್ದು ಹಂಗೆ. ಎಸ್.
ಲಿಕ್ಕರ್ ಹಗರಣದಲ್ಲಿ ಅರೆಸ್ಟ್ ಆಗಿದ್ದಾರೆ ದೆಹಲಿ ಸಿಎಂ, ಅದೆಲ್ಲ ಗೊತ್ತಿದೆ. ಈಗ ತನಿಖೆ ಎಲ್ಲ ಪಾರದರ್ಶಕವಾಗಿ ನಡೀಬೇಕು ಅಂತ ಜರ್ಮನಿ ವಿದೇಶಾಂಗ ಸಚಿವಾಲಯ ಎಂಟ್ರಿ ಕೊಡ್ತಾರೆ. ಅವ್ರು ಯಾರು ಹೇಳಕ್ಕೆ ಕೂತ್ಕೊಳ್ರೆ ಕಂಡಿದ್ದೀವಿ. ಸೊ ಭಾರತ ಸರ್ಕಾರ ಗರಂ ಆಯ್ತು, ಕರೆದ್ಬಿಟ್ಟು ಕ್ಲಾಸ್ ಎಲ್ಲ ತಗೊಂಡಿದ್ದಾರೆ. ನೀವ್ ಯಾಕೆ ನಮ್ಮ ಇದರಲ್ಲಿ ಮಧ್ಯಸ್ಥಿಕೆ ವಹಿಸ್ಕೊಳ್ತೀರಾ ಅಂತ ಹೇಳಿ. ಇನ್ನು ಜೈಲಿನಿಂದಲೇ ಆಡಳಿತ ನಡೆಸಬೇಕು ಅನ್ನೋದು ಎಲ್ಲ ವಿರೋಧ ಮಾಡ್ತಾ ಇದ್ದಾರೆ. ಬಟ್ ನಾವು ಅಲ್ಲೇ ಕಚೇರಿ ತೆಗಿತೀವಿ ಅಂತ ಅವ್ರು ಮುಂದಾಗಿದ್ದಾರೆ. ಗೊತ್ತಿಲ್ಲ ಎಲ್ಲಿಗೆ ಹೋಗುತ್ತೆ. ಇನ್ನೊಂದು ಕಡೆಗೆ ತಮ್ಮ ಬಂಧನ ಪ್ರಶ್ನಿಸಿ ಕೋರ್ಟಿಗೆಲ್ಲ ಹೋಗಿದ್ದಾರೆ, ಹೈಕೋರ್ಟ್ಗೆ. ಬಟ್ ಹೈಕೋರ್ಟ್ ಮಣೆ ಹಾಕಿಲ್ಲ. ನಾಳೆ ತುರ್ತು ವಿಚಾರಣೆ ಮಾಡಿ ಅಂದಿದ್ದಾರೆ. ಹೋಗಿಲ್ಲ, ಮಾಡಲ್ಲ ಅಂತ ಹೇಳಿ ವಜಾ ಮಾಡಿದ್ದಾರೆ, ವಜಾ ಮಾಡಿದ್ದಾರೆ ಸರ್. ದಿಸ್ ಇಸ್ ದಿ ಪ್ರಾಬ್ಲಮ್ ಫಾರ್ ಆಪ್ ಇನ್ ಫ್ಯೂಚರ್ ಅಲ್ಲಿ. ಕೋರ್ಟ್ಸ್ ವಿಲ್ ಹ್ಯಾವ್ ಟು ಆನ್ಸರ್. ಈಗ ಯಾವ ನೀವು ಸುಮ್ಮನೆ ಫುಟ್ಪಾತ್ ಅಲ್ಲಿ ನಿಂತ್ಕೊಂಡು ರಾಜಕೀಯ ಪ್ರೇರಿತ ಅಂತ ಅಂದ್ಬಿಟ್ರೆ ಉತ್ತರ ಕೊಡಬೇಕು. ಹಂಗ ಆಗಲ್ಲ ಎಸ್, ಈ ಪ್ರಕರಣದಲ್ಲಿ ಅದು. ಹೌದು. ಹಾಗಾಗಿ ಇನ್ನು ಕೋರ್ಟ್ಗಳೇ ಉತ್ತರ ಕೊಡಬೇಕು. ಅದೇನು ಕೊಡ್ತಾರೆ. ಇನ್ನು ಜರ್ಮನಿ ಸುಮ್ಮನೆ ಕೆರ್ಕಳಕ್ಕೆ ನಿಮಗೆ ಪುರ್ಸೊತ್ತಿರಲಿಲ್ಲ ಅಂತಂದ್ರೆ ಕೆರ್ಕೋಬೇಡಿ, ಸುಮ್ಮನೆ ಇಲ್ಲ. ಏನಕ್ಕೆ ಬೇಕಿತ್ತು ನಿಮಗೇನು? ನಿಮ್ಮ ದೇಶದಲ್ಲಿ ನಡೀತಿರೋದಕ್ಕೆಲ್ಲ ಕಾಮೆಂಟ್ರಿ ಹಾಕ್ಬೇಕಾ ಯಾರು? ಅರವಿಂದ್ ಕೇಜ್ರಿವಾಲ್ ನಾವು ಹ್ಯಾಂಡಲ್ ಮಾಡ್ಕೊತೀವಿ, ನಮ್ಮ ದೇಶದ ವ್ಯವಹಾರ, ನಮ್ಮ ದೇಶದ ಕತೆ. ಓಕೆ. ನೀತಿ ಸಂಹಿತೆ ಜಾರಿ ಆಗಿರೋದ್ರಿಂದ ಮದುವೆ ಮುಂಜಿ ಮಾಡೋದಕ್ಕೆ ಕಷ್ಟ ಅಂತ ಅಂದ್ಬಿಟ್ಟು ಜನ ಎಲ್ಲ ಧಾರ್ಮಿಕ ಕಾರ್ಯಕ್ರಮಕ್ಕೆ ಅನುಮತಿ ಪಡೆಯೋಕ್ಕೆ ಚುನಾವಣಾಧಿಕಾರಿಗಳ ಕಚೇರಿಗಳಿಗೆ ಬಂದು ನಿಂತ್ಕೋಬೇಡಿ, ಬೇಕಾಗಿಲ್ಲ. ಆದರೆ ನಿಮ್ಮ ಕಾರ್ಯಕ್ರಮಗಳನ್ನು ರಾಜಕೀಯ ಕಾರ್ಯಕ್ರಮ ಮಾಡಬೇಡಿ ಅಂತ ಚುನಾವಣಾ ಆಯೋಗ ಎಚ್ಚರಿಕೆ ಕೊಟ್ಟಿದೆ. ಈ ಮಧ್ಯೆ ಹಿರಿಯೂರಿನಲ್ಲಿ ಯಾವುದೋ ATM ವಾಹನದಲ್ಲಿ 1.4 ಕೋಟಿ ಸಾಗಿಸ್ತಿದ್ರಂತೆ, ಹಿಡಿದಾಕಿದ್ದಾರೆ ಪೊಲೀಸ್ನವರು. ಈ ATMನವ್ರಿಗೆಲ್ಲ ಹೇಳ್ಬಿಡ್ಬೇಕು, ಮರ್ಯಾದೆ ಇದ್ದರೆ ಕರೆಕ್ಟಾಗಿ ಡಾಕ್ಯುಮೆಂಟ್ ತಗೊಂಡು ಓಡಾಡಿ ಅಂತ ಬ್ಯಾಂಕ್ನವ್ರಿಗೆ ಹೇಳ್ಬೇಕಪ್ಪ. ಇದೇನು ಡ್ರಾಮಾನ? ಪ್ರತಿ ಸರಿ ನನಗೆ ಡೌಟ್ ಬರ್ತಿದೆ, ATM ವಾಹನಗಳನ್ನೇ ಯಾರು ಮಿಸ್ಯೂಸ್ ಮಾಡ್ತಿದ್ದಾರೆ ಹಂಗಾರೆ ಅಂತ. ರಾಜಕೀಯಕ್ಕೋಸ್ಕರ ಗೊತ್ತಿಲ್ಲ. ಇಲ್ಲಿ ಏನಕ್ಕೆ ಇಷ್ಟೆಲ್ಲ ಬಡ್ಕೊಂಡ ಮೇಲೆ ಜ್ಞಾನ ಬೇಡವಾ ಬ್ಯಾಂಕ್ಗಳಿಗೆ? ದಾಖಲೆ ಇಟ್ಕೊಂಡು ತಗೊಂಡೋಗ್ಬೇಕು ದುಡ್ಡನ್ನ ಅಂತ. ಏನಕ್ಕೆ ದಾಖಲೆ ಇಲ್ಲದೆ ಹೋಗ್ತಾರೆ? ಡೌಟು, ಅದನ್ನು ಚೆಕ್ ಮಾಡಿಸ್ಬಿಡ್ಬೇಕಪ್ಪ. ಎಸ್. ಇನ್ನು ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಇಟ್ಟವನ ಒಂದಿಷ್ಟು ಪರಿಚಯ ಗೊತ್ತಾಗ್ತಾ ಇದೆ. ಈಗ ಭಯೋತ್ಪಾದಕ ಸಂಘಟನೆ ಜೊತೆಗೆ ಸಂಪರ್ಕ ಹೊಂದಿರುತ್ತ ತೀರ್ಥಹಳ್ಳಿಯ ಮುಸಾಫಿರ್ ಹುಸೇನ್ ಶಾಜೀಬ್ ಅನ್ನುವಂಥವನು, ಅವನ ಜೊತೆಗೆ ಅದೇ ಊರಿನವನು ಅಬ್ದುಲ್ ಮತೀನ್ ಅಹಮದ್ ತಾಹ್ ಕೂಡ ಸಹಕಾರ ನೀಡಿದಾನ ಅನ್ನೋ ಮಾಹಿತಿಗಳು ಬರ್ತಾ ಇದೆ. ಇವರೆಲ್ಲ ತಮಿಳುನಾಡಲ್ಲಿ ಇದ್ದಂತೆ 2 ತಿಂಗಳಿಂದ ಅಲ್ಲೇ ಉಳ್ಕೊಂಡಿದ್ದ ಅನ್ನುವಂಥ ಮಾಹಿತಿ ಇದೆ. ತಮಿಳರಲ್ಲ, ತಮಿಳುನಾಡಿನಲ್ಲಿ ಉಳ್ಕೊಂಡಿದ್ದ ಅಂತ. ಕ್ಷಾಮದ ವೇಳೆ ಕಬಿನಿ ಜಲಾಶಯದಿಂದ 1000 ಕ್ಯೂಸೆಕ್ಸ್ ಬಿಡ್ತಿದ್ದಾರೆ. ಯಾರಿಗೆ? ಎಲ್ಲಿ ನೀರೇ ಇಲ್ಲ, ಎಲ್ಲಿ ಬಿಡ್ತಾ ಇದ್ದೀವಿಪ್ಪ? ಅದು ಮತ್ತೆ ಅಲ್ಲಿ ಎಲ್ಲಿ ಹರಿದೋಗ್ತಿರುತ್ತೆ? ಅದು ನೆಲದಿಂದ ಉಕ್ಕಿ ಬರುತ್ತಿರುವ ನೀರದು. ಭಾಗೀರಥಿ ಉಕ್ತಾ ಇರೋದು, ಉಕ್ಕಿ ಅದರಾಗದೆ ಹರ್ಕೊಂಡು ಹೋಗ್ಬಿಡ್ತಿದೆ ಅಷ್ಟೇ. ಬರೋದಲ್ಲೂ ಕಾಮನ್ ಸೆನ್ಸ್ ಇಲ್ವಾ ರಾಜ್ಯ ಸರ್ಕಾರಕ್ಕೆ? ಯಾರಿಗೆ ಹೇಳ್ತೀರಿ ಈ ಥರ ಉಡಾಪೆ ಸುಳ್ಳುಗಳನ್ನು? ನೀರು ಬಿಟ್ಕೊಂಡು ಇಲ್ಲಿ ತಿನ್ನಗದೆ. ಇಲ್ಲಿ ಬೀದರ್ ಜಿಲ್ಲೆ ಔರಾದ್ನಲ್ಲಿ ಪರಿಸ್ಥಿತಿ ಭೀಕರಾಗಿ ತೆಲಂಗಾಣಕ್ಕೆ ಉಗುಳೇ ಹೋಗ್ತಿದ್ದಾರಂತೆ. ಇನ್ನೇನು ಮಾಡ್ತಾರೆ ಮತ್ತೆ ಪಾಪ. ಬೆಂಗಳೂರಿನ RO ಕೇಂದ್ರಗಳ ಮುಂದೆ ಸರತಿ ಸಾಲಲ್ಲಿ ನಿಂತ್ಕೊತಿದ್ದಾರೆ. ಅಪಾರ್ಟ್ಮೆಂಟ್ನವ್ರಿಗೆ ಜಲಮಂಡಳಿ ಹೇಳಿದ್ದಾರೆ, ಸಂಸ್ಕರಣ ಘಟಕಗಳ ಉತ್ಪತ್ತಿಯುವಾಗ ನೀರನ್ನು ಮಾನದಂಡಗಳ ಪ್ರಕಾರ ಬೇಕಾದ್ರೆ ಬಳಸ್ಕೋಬೋದು ನೀವು ಅಂತ ಹೇಳಿದ್ದಾರೆ. ಬಳಸ್ಕೋಬೋದಪ್ಪ, ತರೋದು ಆಗೋದು ಎಲ್ಲ ಏನು ಕತೆ? ಆಸ್ಟ್ರೇಲಿಯಾ ರಾಜ್ಯ ಸರ್ಕಾರ ಕೇಳಿ ಹೇಳ್ತಾರೆ.